ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ದಮಯಂತಿ ಮಾಡಿರೋ ಪಾಪಗಳೆಲ್ಲ ಇವತ್ತು ತುಂಬಿದೆ. ಈ 20 ವರ್ಷದಿಂದ ನಿನಗೆ ಎಷ್ಟೆಷ್ಟು ಮಾತಂದ್ಲು, ಎಷ್ಟು ಜಗಳ ಮಾಡಿದಾಳೆ. ನಾನು ಎಷ್ಟೇ ಬುದ್ಧಿ ಹೇಳಿದ್ರೂ ಅವಳು ಬದಲಾಗ್ಲಿಲ್ಲ. ಏನ್ ಮಾತಾಡಿದ್ರು ಎದುರುಗಡೆ ಇರೋರಿಗೆ ನೋವು ಕೊಡೋದಕ್ಕೋಸ್ಕರನೇ ಮಾತಾಡ್ತಾಳೆ. ಅಲ್ಲ, ಚಿಕ್ಕ ಹುಡುಗಿ ಕಲ್ಯಾಣಿ ವಿಷಯದಲ್ಲಿ ಕೂಡ ಅಷ್ಟೇ. ಖಾರ ಬೆರೆಸಿರೋ ಕಷಾಯ ಕುಡಿಸೋದು, ಐಸ್ ಗಡ್ಡೆ ಮೇಲೆ ನಿಲ್ಸೋದು, ಇದೆಲ್ಲ ದಮಯಂತಿ ಅಲ್ಲಿರೋ ರಾಕ್ಷಸಿ ಮಾಡಿಸಿದ್ದಲ್ವಾ? ಯಾವ ತಾಯಿ ಆದರೂ ತನ್ನ ಮಗುಗೆ ಚಿಕ್ಕ ಗಾಯ ಆಯಿತು ಅಂದರೆ ಭಯ ಪಡ್ತಾಳೆ. ಆದರೆ ದಮಯಂತಿಗೆ ಹೀಗಾದರೂ ನನ್ನ ಮನಸ್ಸು ಕರಗಿಲ್ಲ ಅಂದರೆ ದಮಯಂತಿ ನನ್ನ ಮನಸ್ಸಿಗೆ ಎಷ್ಟು ನೋವು ಮಾಡಿದಾಳೆ ಅಂತ ಅರ್ಥ ಮಾಡ್ಕೋಬಹುದು. ಅದು ಹಾಗಲ್ಲಮ್ಮ. ಅನುಪಮ, ನೀನು ಒಳ್ಳೆಯವಳಾಗಿರೋದಕ್ಕೆ ದಮಯಂತಿ ಮೇಲೆ ಯಾವಾಗಲೂ ಕರುಣೆ ತೋರಿಸ್ತಾ ಇರ್ತೀಯ. ಆದರೆ ಅವಳು ಮಾತಾಡೋಕೆ ಶುರು ಮಾಡಿದ್ರೆ ಆಡ್ಕೊಳ್ಳೋದು ನಿನ್ನನ್ನ, ನಿನ್ನ ಮಗಳನ್ನ, ಗೊತ್ತಾ? ಅನುಪಮ, ದಮಯಂತಿ ಬಗ್ಗೆ ನೀನು ಯೋಚನೆ ಮಾಡೋದು ಕೂಡ ನಿನ್ ತಪ್ಪೇ ಆಗುತ್ತೆ. ದಮಯಂತಿಗೆ ಸಹಾಯ ಮಾಡೋದು, ಹಾವಿಗೆ ಹಾಲು ಹಾಕಿ ಮನೆಯಲ್ಲಿ ಬೆಳೆಸೋದು ಎರಡೂ ಒಂದೇ ಆಗುತ್ತೆ ಅನುಪಮ. ಆದ್ರೆ ದಮಯಂತಿ ಬದಲಾಗಿ ಎಲ್ಲರನ್ನೂ ಅರ್ಥ ಮಾಡ್ಕೊಂಡ್ರೆ ಈ ಮನೆ ವೃಂದಾವನ ಥರ ಬದಲಾಗೋಗುತ್ತಲ್ವಾ ಅಮ್ಮ? ಅಯ್ಯೋ ಅನುಪಮ, ಒಂದು ಕಲ್ಲು ಬಂಡೆನ ಉಳಿಯಿಂದ ಕೆತ್ತಿದ್ರೆ ಒಂದು ರೂಪ ಬರುತ್ತೆ. ಆದ್ರೆ ದಮಯಂತಿ ಮೇಲೆ ನಾವೆಷ್ಟೇ ಪ್ರೀತಿ ಕರುಣೆ ತೋರಿಸಿದ್ರು ಅವಳು ಬದಲಾಗಲ್ಲ. ಅನವಶ್ಯಕವಾಗಿ ದಮಯಂತಿ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನಿನ್ನ ಬಗ್ಗೆ, ನಿನ್ನ ಮಗಳ ಬಗ್ಗೆ ಯೋಚನೆ ಮಾಡು. ಅತ್ತೆ ಮಾವ ದಮಯಂತಿ ಅತ್ತಿಗೆಗೆ ಸರಿಯಾಗಿ ಬೈದ್ರು. ಇದನ್ನೇನಾದ್ರೂ ಕೇಳಿಸ್ಕೊಂಡಿದ್ರೆ ಎಗ್ರಾಡ್ಬಿಡ್ತಿದ್ರು. ಬೆಳಗ್ಗೆನೆ ಹೋಗಿ ತೋರಿಸಿ ಎಂಜಾಯ್ ಮಾಡ್ತೀನಿ. ಸುಮ್ಮನೆ ಹೀಗೆ ನಿನ್ನನೆ ನೋಡುತ್ತಾ ಪ್ರೇಮಿಯಾದೆನೆ. ಜೀವವೇ ಹೋಗಲಿ ನೀನಿರೇ ತೋಳಲಿ, ಯುಗಗಳೇ ಸಾಗಲಿ ನಿನ್ನ ಜೊತೆಯಲ್ಲಿ ಬದುಕಲು ಜನಿಸುವೆ ಮರಳಿ. ಸುಮ್ಮನೆ ಹೇಗೆ ನಿನ್ನನೆ. ಏನ್ ನೋಡ್ತಿದ್ದೀರಾ ಆಫೀಸರ್? ಏನಿಲ್ಲ. ಸುಳ್ಳು ಹೇಳ್ಬೇಡಿ. ಸರಿ, ನೋಡ್ದೆ. ಏನಿವಾಗ? ನನ್ನ ಹೆಂಡತಿನ ನಾನ್ ನೋಡಿದ್ರೆ ತಪ್ಪೇನು? ನನ್ ಪರ್ಮಿಷನ್ ಇಲ್ದೆ ನೋಡೋದು ತಪ್ಪಲ್ವಾ? ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಕೊಡ್ಲೇಬೇಕಲ್ವಾ? ಏನ್ ಶಿಕ್ಷೆ ಕೊಡ್ತೀಯಾ? ಏನ್ ಶಿಕ್ಷೆನಾದ್ರೂ ಕೊಡ್ತೀನಿ. ಅದೆಲ್ಲ ನನಗ್ ಬಿಟ್ಟಿದ್ದು. ಸರಿ, ಈಗ ನಾನು ತುಂಬಾ ತಪ್ಪುಗಳನ್ನು ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಯಾವ ಶಿಕ್ಷೆ ಕೊಡಬೇಕು ಅಂತ ಯೋಚನೆ ಮಾಡು. ತುಂಬಾ ತಪ್ಪುಗಳಂದ್ರೆ ಏನು ಅಂತ ಹೇಳ್ತೀರಾ? ಹೇಳಲ್ಲ, ಮಾಡಿ ತೋರಿಸ್ತೀನಿ. ನಮ್ಮಿಬ್ಬರನ್ನು ಒಂದು ಮಾಡಿ ಆ ಬ್ರಹ್ಮದೇವ ನಿನ್ನ ಹಣೆ ಮೇಲೆ ಬರೆದಿರೋ ಹಣೆ ಬರಹದ ಮೇಲೆ
ನನ್ನ ಮೇಲೆ ಕೋಪ ಬಂದಾಗ ಪ್ರತಿ ಸಲನೂ ನಿನ್ನ ಮೂಗು ಕೆಂಪಾಗತ್ತಲ್ಲ, ಅದಕ್ಕೆ ನೋಡ್ತಿದ್ದ ಹಾಗೆ ಗಿಲ್ಲಬೇಕು ಅನ್ಸೋ ನಿನ್ನ ಕೆನ್ನೆಗಳಿಗೆ ಮುತ್ತುಗಳನ್ನು ಕೊಡ್ತಾ ಹದ್ದು ಮೀರ್ತಾ ತಪ್ಪು ಮಾಡ್ತೇನೆ. ಬೇಡ ಆಫೀಸರ್. ನೀನು ಬೇಡ ಅಂತಿದ್ರು ಕೊಡಿ ನೋಡೋಣ ಅಂತ ಹೇಳ್ತಿರೋ ಹಾಗೆ ಅನಿಸ್ತಿದೆ. ಕಲ್ಯಾಣಿ ನಿಂತ್ಕೋ. ಏನಾಯ್ತು ಆಫೀಸರ್? ನಾನು ಇಲ್ಲೇ ಇದ್ದೀನಿ, ಆ ಕಡೆ ನೋಡಿ ಕಿರಿಸ್ತಾ ಇದ್ದೀರಾ? ಅದು ಅದು ಯಾವ್ದಾದ್ರೂ ಕನಸು ಬಿತ್ತಾ? ಏನಿಲ್ಲ, ಅದು ಅದು ಪರವಾಗಿಲ್ಲ, ಹೇಳಿ. ಏನಿಲ್ಲ. ನಿಜವಾಗ್ಲೂ ಏನಿಲ್ವಾ? ಅಯ್ಯೋ, ಏನಿಲ್ಲ ಅಂತ ಹೇಳ್ತಾ ಇದೀನಲ್ಲ, ಯಾಕೆ ಬಲವಂತ ಮಾಡ್ತಿದ್ಯಾ? ಯಾಕೋ ಹಕ್ಕಿರ್ಚಿದ್ದು? ಅಪ್ಪ, ಅದು ಅದು ನಾನು ಕಲ್ಯಾಣಿ ಹತ್ರ. ಮಾವಯ್ಯ, ತಲೆ ಸ್ನಾನ ಮಾಡಿದೀನಿ ಆಫೀಸರ್. ತಲೆಗೆ ಸಾಂಬ್ರಾಣಿ ಹಾಕಿ ಅಂದ್ರೆ ಕಿರಿಸ್ತಾ ಇದ್ದಾರೆ. ದಮಯಂತಿ ಅತ್ತೆನ ಕೇಳೋಣ ಅಂದ್ರೆ ಅತ್ತೆಗೆ ಮೈ ಹುಷಾರಿಲ್ಲ ಅಲ್ವಾ? ಸಾಂಬ್ರಾಣಿ ಹಾಕಿದ್ರೆ ನಿನ್ ಗಂಟೆನ ಹೋಗುತ್ತೋ? ಮೊನ್ನೆ ಕಲ್ಯಾಣಿ ಕಾಲಿಗೆ ಎಣ್ಣೆ ಹಚ್ಚಿದವನು ಇವಾಗ ಸಾಂಬ್ರಾಣಿ ಹಾಕೋದಕ್ಕೆ ಏನಾಗಿದೆ? ಗಂಡ ಅಂದ್ಮೇಲೆ ಹೆಂಡತಿ ಸೇವೆ ಮಾಡಲೇಬೇಕು. ಹಾ, ನಾನು ಅದೇ ಹೇಳ್ತಾ ಇದ್ದೀನಿ ದಮಯಂತಿ. ನೋಡ್ದೇನೋ, ನಿಮ್ಮಮ್ಮ ಕೂಡ ಅದೇ ಹೇಳ್ತಿದ್ದಾಳೆ, ನೀನ್ ಕಲ್ಯಾಣಿಗೆ ಸಾಂಬ್ರಾಣಿ ಹಾಕ್ಲೇಬೇಕು ಅಂತ. ಓಹ್, ಅದಾ? ಹಾ, ಅರ್ಥ ಆಯ್ತು. ಸಾಂಬ್ರಾಣಿ ಹಾಕಿಲ್ಲ ಅಂದ್ರೆ ತಲೆನೋವು ಬರುತ್ತೆ ಅಂತಿದ್ದಾಳೆ. ಏನ್ ದಮಯಂತಿ, ಕೆಳಗಡೆ ಬೀಳ್ತಿದ್ದ ಹಾಗೆ ನಿಂಗೆ ಜ್ಞಾನೋದಯ ಆಗಿರೋ ಆಗಿದೆ. ಒಳ್ಳೆ ಒಳಗೆ ಬದಲಾಗಿದ್ಯಾ? ನೋಡೋ ಶೌರ್ಯ, ನಿಮ್ಮಮ್ಮ ಏನಂತಿದ್ದಾಳೆ, ನೀವಿಬ್ರು ಅನ್ಯೋನ್ಯವಾಗಿದ್ರೆ ನೋಡ್ಬೇಕು ಅನ್ಸ್ತಿದ್ಯಂತೆ. ಸರಿ, ನೀನ್ ಹೇಳ್ಬೇಕಾಗಿದ್ನ ಹೇಳಾಯ್ತಲ್ಲ, ನಡಿ, ನೀನ್ ರೆಸ್ಟ್ ತಗೋಬೇಕು. ನಡಿ ನಡಿ. ಕಲ್ಯಾಣಿ, ಬೇಗ ರೆಡಿ ಆದ್ರೆ ದೇವಸ್ಥಾನಕ್ಕೆ ಹೋಗೋಣ. ನೀವೇ ಲೇಟ್ ಮಾಡಿದ್ದು. ಸಾಂಬ್ರಾಣಿ ರೆಡಿ ಆಗಿದೆ. ನೀನ್ ಏನೇ ಅನ್ಕೊಂಡ್ರು ಅದನ್ನ ಮಾಡೇ ಮಾಡ್ತೀಯ ಅಲ್ಲ. ಥ್ಯಾಂಕ್ ಯು. ಕಲ್ಯಾಣಿ ಸಾಮಾನ್ಯದೋಳಲ್ಲ. ನಿಧಾನಕ್ಕೆ ನನ್ನ ಮಗನ್ನ ಅವಳ ಕಡೆ ಎಳ್ಕೋತಾ ಇದ್ದಾಳೆ. ಎಲ್ಲರೂ ಸೇರ್ಕೊಂಡು ನನಗೆ ಮೋಸ ಮಾಡಿ ಶೌರ್ಯನ್ಗೂ ಕಲ್ಯಾಣಿಗೂ ಪ್ರಸ್ತುತ ಏರ್ಪಾಟ್ ಮಾಡಿದ್ರು.
ಆದ್ರೂ ಇವ್ರನ್ನೆಲ್ಲ ಅಂದು ಏನ್ ಪ್ರಯೋಜನ? ಸಂಪದ ಅಂತಿದ್ದವನು ಕಲ್ಯಾಣಿ ಜೊತೆ ಪ್ರಸ್ತಕ್ಕೆ ಹೇಗೆ ಒಪ್ಕೊಂಡ? ನಿಜವಾಗ್ಲೂ ಪ್ರಸ್ತ ನಡೆದಿದ್ಯಾ? ಆ ಕಲ್ಯಾಣಿನ ಕೇಳಿದ್ರೆ ಎಲ್ಲ ಆಗೋಯ್ತು ಅಂತ ನುಳ್ಕೊಂಡು ಹೇಳ್ತಾಳೆ. ಶೌರ್ಯನ್ ಕೇಳಕ್ಕಾಗಲ್ಲ. ಗುಡುಗು ಮಿಂಚು ಇಲ್ಲದೆ ಸಿಡ್ಲು ಹೊಡೆದಾಗೆ ದೂರದ ಸಂಬಂಧ ಹೇಳ್ಕೊಂಡು ಇಲ್ಲಿಗೆ ಬಂದವಳು 3 ತಿಂಗಳಿರತ್ತೆ, ಎಲ್ಲ ಗೊತ್ತಾಗತ್ತೆ ಅಂತ ಹೇಳಿ ಹೊರಟೋದ್ಲು. ಅಲ್ಲಿ ತನಕ ಟೆನ್ಷನಲ್ಲಿ ನಾನು ಹೀಗೆ ಸಾಯ್ಬೇಕಾ? ಪಾಪ ಹೊರಗಡೆ ಮಾತಾಡೋಕ್ಕಾಗದೆ ಪುಷ್ಪಕ್ ವಿಮಾನದಲ್ಲಿರೋ ಅಮಲ ಹಾಗೆ ಮನ್ಸಲ್ಲೇ ಬೈಕೋತಿರೋ ಹಾಗಿದೆ. ನಿನ್ ಕಷ್ಟಗಳು ನೋವುಗಳು ಅನುಪಮಾಮಂಗ್ ಕೂಡ ಬರಬಾರ್ದು ಅತ್ಗೆ. ಅದೇ ಅತ್ಗೆ, ಮಾಮೂಲಿಯಾಗಿ ಶತ್ರುಗಳಿಗೂ ಕೂಡ ಬರಬಾರ್ದು ಅಂತಾರಲ್ವಾ? ನಿನ್ ಶತ್ರುಗಳು ಆ ಅನುಪಮ ಅಮ್ಮ ಕಲ್ಯಾಣಿನೇ ಅಲ್ವಾ? ನೀನ್ ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಅದನ್ನ ಹೇಳು. ಓ ಅದಾ, ನಾನ್ ಹೇಳೋದು ಯಾಕೆ? ನೀವೇ ನೋಡಿ. ದಮಯಂತಿ ಮಾಡಿರೋ ಪಾಪಗಳೆಲ್ಲ ಇವತ್ತು ತುಂಬಿದೆ. ಚಿಕ್ಕ ಹುಡುಗಿ ಕಲ್ಯಾಣಿ ವಿಷಯದಲ್ಲಿ ಕೂಡ ಅಷ್ಟೇ. ಖಾರ ಬೆರೆಸಿರೋ ಕಷಾಯ ಕುಡಿಸೋದು, ಐಸ್ ಗಡ್ಡೆ ಮೇಲೆ ನಿಲ್ಸೋದು, ಇದೆಲ್ಲ ದಮಯಂತಿ ಅಲ್ಲಿರೋ ರಾಕ್ಷಸಿ ಮಾಡಿಸಿದ್ದಲ್ವಾ? ಅನುಪಮ, ದಮಯಂತಿ ಬಗ್ಗೆ ನೀನು ಯೋಚನೆ ಮಾಡೋದು ಕೂಡ ನಿನ್ ತಪ್ಪೇ ಆಗುತ್ತೆ. ದಮಯಂತಿಗೆ ಸಹಾಯ ಮಾಡೋದು, ಹಾವಿಗೆ ಹಾಲು ಹಾಕಿ ಮನೆಯಲ್ಲಿ ಬೆಳೆಸೋದು ಎರಡು ಒಂದೇ ಆಗುತ್ತೆ ಅನುಪಮ. ನೋಡಿದ್ರ ಅದ್ಗೆ ನಿಮ್ಗೆ ಎಷ್ಟೆಲ್ಲ ಬೈತಿದ್ದಾರೆ. ನಾನಿನ್ನು ಅರ್ಧದಿಂದಾನೇ ರೆಕಾರ್ಡ್ ಮಾಡಿದೆ. ಪೂರ್ತಿ ಮಾಡಿದ್ರೆ ಛೀ, ನಂದು ಒಂದು ಜೀವನನಾ ಅಂತ ನಿಮಗ್ ನೀವೇ ಬೈಕೋತಿದ್ರಿ. ಅಂದ್ರೆ ಅಷ್ಟೆಲ್ಲ ಬೈತಿದ್ರು ಅಂತ ಹೇಳ್ತಿದ್ದೀನಿ ಅದ್ಗೆ. ನನಗ್ ಯಾಕೋ ನಮ್ಮ ಮನೆಗೆ ಬಂದಿದ್ದ ಹುಡುಗಿನ ಅತ್ತನೇ ಕರೆಸಿದಾರೇನೋ ಅಂತ ಡೌಟು. ಆ ಹುಡುಗಿ ಬರ್ತಿದ್ದಾಗೇನೆ ಅನುಪಮ ಅಮ್ಮ ಅತ್ತೆ ಆ ಹುಡುಗಿನ ರೂಮಿಗೆ ಕರ್ಕೊಂಡೋಗಿ ಸೀಕ್ರೆಟ್ ಆಗಿ ಏನೋ ಮಾತಾಡ್ತಿದ್ರು. ಯಾಕೋ ಅನ್ಕೊಂಡೆ. ಆಮೇಲೆ ಪ್ರಸ್ತಕ್ಕೆ ಏರ್ಪಾಡು ಮಾಡ್ಬೇಕಾದ್ರೆ ಅರ್ಥ ಆಯ್ತು. ನಿಮ್ಗೇನೆ ಮೋಸ ಮಾಡಿ ಆ ಪ್ರಸ್ಥಾನ ಮಾಡೋಣ ಅಂತ ನೋಡಿದ್ರು. ಕೊನೆಗೆ ಆ ಪ್ರಸ್ಥಾನ ನಡೆದೋಯ್ತು. ನಿಮ್ಗೇನೋ ಮಾತೇ ಬರ್ತಿಲ್ಲ. ನೀವ್ ಏನ್ ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ ಅದ್ಗೆ. ಸರಿಯಾಗಿ ಹೇಳಿ. ಯಾರಾದ್ರೂ ನಮ್ಮನ್ನ ಹೀಗ್ ನೋಡಿದ್ರೆ ನನ್ ಪ್ರಾಣ ತೆಗೆದ್ಬಿಡ್ತಾರೆ. ದಮಯಂತಿ ಜೊತೆ ಸೇರಿ ಏನ್ ಪ್ಲಾನ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಶೌರ್ಯ, ಕಲ್ಯಾಣಿ, ಆಮೇಲೆ ಓ ಪ್ರಸ್ತ ನಡೆದೋಯ್ತಾ ಅಂತಿದ್ದೀರಾ? ಬೊಟ್ಟು ಕೂಡ ಅಳ್ಸೋಗಿತ್ತು, ಹೂ ಕೂಡ ಬಾಡೋಗಿತ್ತು. ಕಲ್ಯಾಣಿ ಹೀಗ್ ಮಾಡ್ತಾ ನಾಚಿಕೆ ಪಟ್ಲು. ಅಂದ್ರೆ ಪ್ರಸ್ತ ನಡೆದಾಗೆ ಅಲ್ವಾ ಅದ್ಗೆ? ಸರಿ ಅದ್ಗೆ, ಇನ್ ನಾನು ಹೋಗ್ತೀನಿ. ನಮ್ ಯಜಮಾನ್ರು ನೋಡಿದ್ರೆ ನನಗ್ ಬೈತಾರೆ. ನಿಮ್ಮೆಲ್ರಿಗೂ ಇವಾಗ ನಾನು ಕಮಿಡಿಯನ್ ತರ ಕಾಣಿಸ್ತಾ ಇದೀನಿ ಅನ್ನೋದು ಅರ್ಥ ಆಗ್ತಿದೆ. ಹೆತ್ತು ಮಗಳ ಮೇಲೆ ಕರುಣೆ ತೋರಿಸ್ತಾ ಇರೋ ಅಪ್ಪ ಅಮ್ಮ ನನ್ನ ಶತ್ರುಗಳಾಗಿರೋ ಕಲ್ಯಾಣಿ ಅನುಪಮಗೆ ಕಣ್ಣಿಗೆ ನಿದ್ದೆ ಇಲ್ದಿರೋ ಹಾಗೆ ಮಾಡ್ತೀನಿ.
ನಮಸ್ಕಾರ ಸರ್. ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರ ನಮ್ಮ. ನಮಸ್ಕಾರ ಪುರೋಹಿತ್ರೆ. ಕಂದನ್ ಹೆಸರಲ್ಲಿ ಅರ್ಚನೆ ಮಾಡಿ. ಸರಿ ನಮ್ಮ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಏನುಗಂಟಿ ಮೋಕ್ಷಜ್ಞ ನಾಮಧೇಯಸ್ಯ, ಏನುಗಂಟಿ ಶೌರ್ಯ ನಾಮಧೇಯಸ್ಯ, ಏನುಗಂಟಿ ಕಲ್ಯಾಣಿ ನಾಮಧೇಯಸ್ಯ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯುರಾರೋಗ್ಯೈಶ್ವರ್ಯ ವೃದ್ಧ್ಯರ್ಥಂ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಪೂಜಾಂ ಕರಿಷ್ಯೆ. ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ನನ್ನ ಮಗುಗೆ ನಾನಲ್ವ ತಾಯಿ, ಆದ್ರೆ ಆ ಕಲ್ಯಾಣಿ ಹೆಸರು ಹೇಳ್ತಿದ್ದಾರೆ. आपदां भक्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं दीपं दर्शयामि. ಇಲ್ಲಿ ನೋಡಿ, ನೀವು ಕುಂಕುಮ ಹಚ್ಕೊಂಡು ನಿಮ್ಮ ಹೆಂಡತಿಗೂ ಕುಂಕುಮ ಹಚ್ಚಿ.